ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. 76ನೇ ಗಣರಾಜ್ಯೋತ್ಸವದ ಆಚರಣೆ. ಪ್ರತಿಷ್ಠಿತ ಕನಕದಾಸ ಶಿಕ್ಷಣ ಸಮಿತಿಯ ಅಂಗಸಂಸ್ಥೆಗಳಾದ ರೋಣನಗರದ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಮಹಾವಿದ್ಯಾಲಯ ಈ ಎಲ್ಲ ಸಂಸ್ಥೆಗಳ ಅಡಿಯಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಪ್ರಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಂತರ ಸಂಸ್ಥೆಯ ಸ್ಥಾನಿಕ ಮುಖ್ಯಸ್ಥರಾದ IB ದಂಡಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ರಾಷ್ಟ್ರಗೀತೆಯೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಗೌರವ ಸಲ್ಲಿಸಲಾಯಿತು. ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಪಥಸಂಚಲನ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಈ ಸಮಯದಲ್ಲಿ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ CB ಪೊಲೀಸ್ ಪಾಟೀಲ್ ಇವರು ಕಾರ್ಯಕ್ರಮ ಉದ್ದೇಶಿಸಿ, ನಾವಿಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾದ ದಿನ ಹಾಗೂ ಭಾರತದ ಸಂವಿಧಾನದ ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವಿರುತ್ತದೆ. 1950ರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನದ ನೆನಪಿನಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವೆಂದು ಘೋಷಿಸಿಕೊಂಡಿತು. ವಿಶೇಷವಾಗಿ ಗಣರಾಜ್ಯಕ್ಕಾಗಿ ಮುಖ್ಯ ಪಾತ್ರ ವಹಿಸಿರುವ ಅಂಬೇಡ್ಕರರ ಸಂವಿಧಾನ ಎಲ್ಲದಕ್ಕೂ ಮೂಲ ಅಸ್ಥಿಭಾರ. ಯಾವುದೇ ಜಾತಿ ಭೇದ ಭಾವ ಮಾಡದೆ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸಬೇಕು ಎಂದು ಮಾತನಾಡಿದರು. ನಂತರ ಇದೇ ಸಮಯದಲ್ಲಿ BD ಪ್ರಶಿಕ್ಷಣಾರ್ಥಿಯಾದ ಮುದಿಯಪ್ಪ ಹುಡೇದ್ರವರು ಜನವರಿ 26, 1950ರಂದು ಭಾರತೀಯ ಸಂವಿಧಾನವು ಜಾರಿಗೆ ಬಂದಿತು. ಭಾರತ ಸಂವಿಧಾನವನ್ನು ರಚಿಸುವ ಉದ್ದೇಶದಿಂದ ಸಂವಿಧಾನ ಸಭೆಯು ತನ್ನ ಮೂಲ ಅಧಿವೇಶನವನ್ನು ಡಿಸೆಂಬರ್ 9, 1946ರಂದು ನಡೆಸಿತು. ಕೊನೆಯ ಅಸೆಂಬ್ಲಿ ಅಧಿವೇಶನವು ನವೆಂಬರ್ 26, 1949ರಂದು ಕೊನೆಗೊಂಡಿತು ಮತ್ತು ನಂತರ ಒಂದು ವರ್ಷದ ನಂತರ ಸಂವಿಧಾನವನ್ನು ಅಂಗೀಕಾರವಾಯಿತೆಂದು ಮಾತನಾಡಿದರು. ಈ ಸಮಯದಲ್ಲಿ SSP ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ AH ನಾಯ್ಕರ್, SV ಸಿರ್ಗುಂಪಿ, SV ಸಂಕನಗೌಡ್, ಡಾಕ್ಟರ್ SR ನದಾಫ್, MH ನಾಯ್ಕರ್, KK ಕಲಪ್ನವರ್, ಶಿವಕುಮಾರ್ ಮಠದ್, ಬಸವರಾಜ್ ಜಂಗಣ್ಣವರ್, ಕುಮಾರಿ ಲಲಿತಾ ನಂದೆಪ್ಗೌಡ್, UB ಬಸನಗೌಡ್, ಪದವಿ ಮಹಾವಿದ್ಯಾಲಯದ ಹಾಗೂ ಪ್ರೌಢಶಾಲಾ ಸಿಬ್ಬಂದಿ ವರ್ಗ, ಪ್ರಶಾಂತ್ ಹಾಗೂ ಓಲೇಕಾರ್ ಸರ್, ಎಲ್ಲ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡ್. ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಾತಿಯ ಧರ್ಮ ಮತ ಪಂಥಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಒಕ್ಕೂಟ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಮಹನೀಯರು ಹೋರಾಟ ಮಾಡತಕ್ಕಂಥ ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಸುಭದ್ರವಾಗಿರತಕ್ಕಂಥ ಭಾರತ ದೇಶದ ಅಡಿಯೊಳಗೆ ನಮ್ಮ ಬದುಕನ್ನು ಕಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಅನುಚ್ಛೇದಗಳನ್ನು, ಸಾಕಷ್ಟು ಭಾಗಗಳನ್ನು, ಜೊತೆಗೆ ಹಲವಾರು ಕಲಂಗಳನ್ನು ಹೊಂದಿಕೊಂಡು ವಿವಿಧ
ದೇಶದ ಸಂವಿಧಾನದ ಸಾಕಷ್ಟು ಮೂಲಾಂಶಗಳನ್ನು ಹೊಂದಿಕೊಂಡು ಇವತ್ತು ಬೃಹತ್ ಸಂವಿಧಾನವಾಗಿ ಇಡೀ ಜಗಜ್ಜಾಹಿರವಾಗಿರ್ತಕ್ಕಂಥ ಏಕೈಕ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಹಾಗಾಗಿ ಆ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. ಇವತ್ತು ಆ ಸಂವಿಧಾನವನ್ನು ದುರುಪಯೋಗ ಮಾಡ್ತಕ್ಕಂಥ ಎಷ್ಟೋ ದುಷ್ಟ ಶಕ್ತಿಗಳು, ದುಷ್ಟ ಮನಸ್ಸುಗಳು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸಂವಿಧಾನದ ಅಡಿ ಒಳಗೆ ಎಲ್ಲರೂ ಕೂಡ ಒಂದು, ಎಲ್ಲ ಜಾತಿ ಒಂದು, ಮಾನವ ಕುಲ ಒಂದು ಅನ್ನುವಂಥ ರೀತಿ ಒಳಗೆ ನಾವೆಲ್ಲರೂ ಕೂಡ ಒಕ್ಕೋರನ್ನು ತಂದುಕೊಂಡು ಭಾರತ ದೇಶಕ್ಕೆ, ಭಾರತದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗಿದೆ, ಗೌರವಿಸಬೇಕಾಗಿದೆ. ಜಾತಿ ಅಂದ್ರೆ ಸಂವಿಧಾನ, ಧರ್ಮ ಅಂದ್ರೆ ಸಂವಿಧಾನ, ಸತ್ಯ ಅಂದ್ರೆ ಸಂವಿಧಾನ, ನೀತಿ ಅಂದ್ರೆ ಸಂವಿಧಾನ, ಎಲ್ಲದೂ ಕೂಡ ಸಂವಿಧಾನವೇ. ಹಾಗಾಗಿ ಯಾವುದೇ ಒಂದು ಜಾತಿಗೆ ನಾವು ಅದನ್ನು ಸಮೀಕರಿಸಲಾರದೆ ಇಡೀ ಭಾರತಕ್ಕೆ ಸಂವಿಧಾನ ಒಂದು ಅನ್ನುವಂಥ ರೀತಿ ಒಳಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಸುಭದ್ರವಾಗಿರ್ತಕ್ಕಂಥ ಭಾರತವನ್ನು ಕಟ್ಟೋಣ, ಸಂವಿಧಾನವನ್ನು ಗೌರವಿಸೋಣ, ಅಂಬೇಡ್ಕರ್ವನ್ನು ಗೌರವಿಸೋಣ, ಎಲ್ಲರೂ ಕೂಡ ಒಂದು ಅನ್ನುವಂಥ ರೀತಿ ಒಳಗೆ ಭಾವಿಸಿಕೊಂಡು ಈ ಭಾರತವನ್ನು ಕಟ್ಟುವ ರೀತಿ ಒಳಗೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ನಾನು ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಮತ್ತು ಸ್ಥಾನಿಕ ಮುಖ್ಯಸ್ಥರಿಗೂ, ಪದವಿ ಮಹಾವಿದ್ಯಾಲಯ, ಪದವಿ ಪೂರ್ವ ಮಹಾವಿದ್ಯಾಲಯ, ಪ್ರೌಢಶಾಲಾ ವಿಭಾಗದ ಎಲ್ಲ ಗುರುಗಳಿಗೂ, ವಿದ್ಯಾರ್ಥಿಗಳಿಗೂ ಮತ್ತು B.Ed ವಿಭಾಗದ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ. ಇದು ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಹಲವಾರು ವ್ಯಕ್ತಿಗಳ ಕೊಡುಗೆ ಇದೆ. ಆದರೆ ಅದರಲ್ಲಿ ಹೇಳ್ಬೇಕಾದ್ರೆ ಮೊದಲು ಜನವರಿ 26ರಂದೇ ಗಣರಾಜ್ಯೋತ್ಸವ ದಿನವನ್ನು ಯಾಕೆ ಆಚರಿಸ್ಬೇಕಂತ ಹೇಳಿದ್ರೆ 1929 ನವೆಂಬರ್ ಜನವರಿ 26ರಂದು ಲಾಹೋರ್ ನದಿಯ ದಂಡೆಯ ಮೇಲೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರು ಧ್ವಜಾರೋಹಣ ಮಾಡ್ತಾರೆ. ಅದರ ಒಂದು ಸವಿನೆನಪಿಗಾಗಿ ಭಾರತ ಸಂವಿಧಾನ ಅಂಗೀಕಾರಗೊಂಡಿದ್ದು 1949 ನವೆಂಬರ್ 26ರಂದು. ಅಂದರೆ ಸಂವಿಧಾನ ಜಾರಿಯನ್ನು ನವೆಂಬರ್ 26ರಂದೇ ಮಾಡಬಹುದಿತ್ತು. ಆದರೆ ನಾವು ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ವರಾಜ್ಯವನ್ನು ಘೋಷಿಸ್ಕೊಳ್ತೀವಿ. ಅಂದರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಧ್ವಜಾರೋಹಣ ಮಾಡಿದ್ದು 1929 ಜನವರಿ 26ರಂದು. ಆ ದಿನ ನೆನಪಿಗಾಗಿ ಉಳಿಬೇಕಂತ ಅಂತೇಳಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಭಾರತಕ್ಕೆ ಒಂದು ಸಂವಿಧಾನ ಬೇಕಂತಂದು ಪ್ರಪ್ರಥಮ ಬಾರಿಗೆ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಬೇಕಂತ ಪರಿಕಲ್ಪನೆ ಕೊಡ್ತಾರೆ. ತದನಂತರ 1930ರಲ್ಲಿ B.N. ರಾಯ್ ಅವರಂತ ಬರ್ತಾರೆ. ಅವರು ಲಿಖಿತ ರೂಪದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ಲಿಖಿತ ರೂಪದ ಒಂದು ಪತ್ರ ಬರೆದುಕೊಂಡ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಬೇಕಂತ ಹೇಳ್ತಾರೆ. ತದನಂತರ 1936ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಭಾರತಕ್ಕೆ ಒಂದು ಸಂವಿಧಾನ ಬೇಕಂತಂದು ಹೇಳ್ತಾರೆ. ತದನಂತರ ಅಂದಿನ ಪ್ರಧಾನಮಂತ್ರಿಯಾದ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ 1936ರಲ್ಲಿ ಭಾರತ ಸಂವಿಧಾನ ರಚನೆ ಆಗಬೇಕಾದ್ರೆ ಭಾರತಕ್ಕೆ ಒಂದು ಶಾಸನಸಭೆ ರಚನೆ ಆಗಬೇಕು, ಅವರಿಂದಲೇ ಭಾರತ ಸಂವಿಧಾನ ರಚನೆ ಆಗಬೇಕಂತಂದು. ಆವಾಗ ರಚನೆ ಆದಂಥದ್ದೇ ನಮ್ಮ ಸಂವಿಧಾನ. ಇದು ಸುದೀರ್ಘವಾಗಿ ನಡೆದಂಥ ಸಂವಿಧಾನ. ಅಂದರೆ 2 ವರ್ಷ 6 ತಿಂಗಳ 18 ದಿವಸ ಸತತವಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಯಾವ್ಯಾವ ಅಂಶಗಳು ಬೇಕು, ನಮ್ಮ ದೇಶದಲ್ಲಿರುವ ಜನರು ಯಾವ ರೀತಿ ಅಂದರೆ ಬ್ರಿಟಿಷರಿಂದ ಮುಕ್ತವಾದ ಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದ ಸ್ವಾಭಿಮಾನದಿಂದ